ಬಣ ಬಡಿದಾಟ ಮತ್ತೆ ತಾರಕಕ್ಕೆ ಏರಿದೆ. ಮತ್ತೆ ಕೆಎನ್ ರಾಜಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಮುಂದಿನ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅಂತ ಡಿಸಿಎಂ ಡಿಕೆಶಿಗೆ ಕೆಎನ್ ರಾಜಣ್ಣ ಅಗೈನ್ ಕೌಂಟರ್ ಕೊಟ್ಟಿದ್ದಾರೆ. ಮತ್ತೆ ಇಷ್ಟೇ ಅಲ್ಲದೆ ಪಕ್ಷದಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಇದೆ, ಕೆಪಿಸಿಸಿ ಸ್ಥಾನ ಕೊಟ್ರೆ ಸಚಿವ ಸ್ಥಾನ ಬಿಡ್ತೀನಿ ಅಂತ ತುಮಕೂರಿನಲ್ಲಿ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಕೆಎನ್ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ. ನಾನು ನೋಡ್ರಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ, ಗೊತ್ತಾಯ್ತಾ. ನಾನು ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀರಿ ಅಂದರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನಾಗಲ್ಲ, 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ, ಪರಮೇಶ್ವರ್ ಹೇಳಿದ್ದಾರೆ, ಇನ್ನು ಭಾಳ ಮಾದೇವಪ್ಪನವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದಾರಲ್ಲ. ನಾನಿನ್ನೇನು ಹೇಳೋದು, ಅವ್ರು ಹೇಳಿರ್ತಕ್ಕಂಥದ್ದನ್ನು ನಿಜ ಅಂತ ನಾನು ನಂಬ್ಕೋತೀನಿ. ಅಧಿಕಾರ ಕೊಟ್ಟಿದ್ದೀವಿ, ಅದು ಮುಖ್ಯಮಂತ್ರಿಗಳು ಕೇಂದ್ರದವ್ರ ಜೊತೆ ಅವರು ಸಮಾಲೋಚನೆ ಮಾಡಿ ಅವರು ಒಂದು ಪಟ್ಟಿಯನ್ನು ಗವರ್ನರ್ಗೆ ಕಳಿಸಿ ಅದನ್ನು ಮಾಡಿಸ್ತಾರೆ. ಅದರ ಒಂದು ನಾನು ಸಲಹೆ ಮಾಡಿರ್ತಕ್ಕಂಥದ್ದು, ಈಗ ವಿಧಾನ ಪರಿಷತ್ತಿಗೆ ನಾಮಿನೇಷನ್ ಮಾಡ್ತಕ್ಕಂಥದ್ದು. ವಿಧಾನ ಪರಿಷತ್ತಲ್ಲಿ ಯಾವ ಸಮುದಾಯದವರು ಇಲ್ಲ ಸದಸ್ಯರುಗಳು, ಯಾವುದೇ ಜಾತಿಯವರಾಗಲಿ ಯಾವುದೇ ಪಕ್ಷದಲ್ಲಾಗಲಿ, ಅಂತಹ ಸಮುದಾಯದವರಿಗೆ ನೀವು ನಾಮಿನೇಷನ್ ಮಾಡಬೇಕು. ಈಗ ನಾನಿದ್ದೀನಪ್ಪ, ಈಗ ನಮ್ಮ ಹುಡುಗವನೇ ನಾಯಕರನ್ನ ಯಾಕೆ ಮಾಡಬೇಕು ನನಗೆ? ಇಲ್ಲಿ ಯಾವುದೋ ಒಂದು ಸಮುದಾಯ ಇಲ್ಲ ಅಲ್ಲಿ, ಅದನ್ನು ದೇವರಾಜ ಅರಸ್ ಕಾಲದಲ್ಲಿ ಹುಡುಕಿ ಮಾಡೋರು, ಬಂಗಾರದವರು ಹುಡುಕಿ ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ಯಾರು ವಿಧಾನ ಪರಿಷತ್ತಲ್ಲಿ ಪ್ರಾತಿನಿಧ್ಯ ಯಾವ ಸಮುದಾಯಕ್ಕಿಲ್ಲ ಆ ಸಮುದಾಯದವರಿಗೆ ನೀವು. ಬಣ ಬಡಿದಾಟ ಮತ್ತೆ ತಾರಕಕ್ಕೆ ಏರಿದೆ. ಮತ್ತೆ ಕೆಎನ್ ರಾಜಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಮುಂದಿನ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅಂತ ಡಿಸಿಎಂ ಡಿಕೆಶಿಗೆ ಕೆಎನ್ ರಾಜಣ್ಣ ಅಗೈನ್ ಕೌಂಟರ್ ಕೊಟ್ಟಿದ್ದಾರೆ. ಮತ್ತೆ ಇಷ್ಟೇ ಅಲ್ಲದೆ ಪಕ್ಷದಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಇದೆ, ಕೆಪಿಸಿಸಿ ಸ್ಥಾನ ಕೊಟ್ರೆ ಸಚಿವ ಸ್ಥಾನ ಬಿಡ್ತೀನಿ ಅಂತ ತುಮಕೂರಿನಲ್ಲಿ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಕೆಎನ್ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ. ನಾನು ನೋಡ್ರಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ, ಗೊತ್ತಾಯ್ತಾ. ನಾನು ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀರಿ ಅಂದರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನಾಗಲ್ಲ, 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ, ಪರಮೇಶ್ವರ್ ಹೇಳಿದ್ದಾರೆ, ಇನ್ನು ಭಾಳ ಮಾದೇವಪ್ಪನವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದಾರಲ್ಲ. ನಾನಿನ್ನೇನು ಹೇಳೋದು, ಅವ್ರು ಹೇಳಿರ್ತಕ್ಕಂಥದ್ದನ್ನು ನಿಜ ಅಂತ ನಾನು ನಂಬ್ಕೋತೀನಿ. ಅಧಿಕಾರ ಕೊಟ್ಟಿದ್ದೀವಿ, ಅದು ಮುಖ್ಯಮಂತ್ರಿಗಳು ಕೇಂದ್ರದವ್ರ ಜೊತೆ ಅವರು ಸಮಾಲೋಚನೆ ಮಾಡಿ ಅವರು ಒಂದು ಪಟ್ಟಿಯನ್ನು ಗವರ್ನರ್ಗೆ ಕಳಿಸಿ ಅದನ್ನು ಮಾಡಿಸ್ತಾರೆ. ಅದರ ಒಂದು ನಾನು ಸಲಹೆ ಮಾಡಿರ್ತಕ್ಕಂಥದ್ದು, ಈಗ ವಿಧಾನ ಪರಿಷತ್ತಿಗೆ ನಾಮಿನೇಷನ್ ಮಾಡ್ತಕ್ಕಂಥದ್ದು. ವಿಧಾನ ಪರಿಷತ್ತಲ್ಲಿ ಯಾವ ಸಮುದಾಯದವರು ಇಲ್ಲ ಸದಸ್ಯರುಗಳು, ಯಾವುದೇ ಜಾತಿಯವರಾಗಲಿ ಯಾವುದೇ ಪಕ್ಷದಲ್ಲಾಗಲಿ, ಅಂತಹ ಸಮುದಾಯದವರಿಗೆ ನೀವು ನಾಮಿನೇಷನ್ ಮಾಡಬೇಕು. ಈಗ ನಾನಿದ್ದೀನಪ್ಪ, ಈಗ ನಮ್ಮ ಹುಡುಗವನೇ ನಾಯಕರನ್ನ ಯಾಕೆ ಮಾಡಬೇಕು ನನಗೆ? ಇಲ್ಲಿ ಯಾವುದೋ ಒಂದು ಸಮುದಾಯ ಇಲ್ಲ ಅಲ್ಲಿ, ಅದನ್ನು ದೇವರಾಜ ಅರಸ್ ಕಾಲದಲ್ಲಿ ಹುಡುಕಿ ಮಾಡೋರು, ಬಂಗಾರದವರು ಹುಡುಕಿ ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ಯಾರು ವಿಧಾನ ಪರಿಷತ್ತಲ್ಲಿ ಪ್ರಾತಿನಿಧ್ಯ ಯಾವ ಸಮುದಾಯಕ್ಕಿಲ್ಲ ಆ ಸಮುದಾಯದವರಿಗೆ ನೀವು. ಬಣ ಬಡಿದಾಟ ಮತ್ತೆ ತಾರಕಕ್ಕೆ ಏರಿದೆ. ಮತ್ತೆ ಕೆಎನ್ ರಾಜಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಮುಂದಿನ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅಂತ ಡಿಸಿಎಂ ಡಿಕೆಶಿಗೆ ಕೆಎನ್ ರಾಜಣ್ಣ ಅಗೈನ್ ಕೌಂಟರ್ ಕೊಟ್ಟಿದ್ದಾರೆ. ಮತ್ತೆ ಇಷ್ಟೇ ಅಲ್ಲದೆ ಪಕ್ಷದಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಇದೆ, ಕೆಪಿಸಿಸಿ ಸ್ಥಾನ ಕೊಟ್ರೆ ಸಚಿವ ಸ್ಥಾನ ಬಿಡ್ತೀನಿ ಅಂತ ತುಮಕೂರಿನಲ್ಲಿ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಕೆಎನ್ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ. ನಾನು ನೋಡ್ರಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ, ಗೊತ್ತಾಯ್ತಾ. ನಾನು ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀರಿ ಅಂದರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನಾಗಲ್ಲ, 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ, ಪರಮೇಶ್ವರ್ ಹೇಳಿದ್ದಾರೆ, ಇನ್ನು ಭಾಳ ಮಾದೇವಪ್ಪನವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದಾರಲ್ಲ. ನಾನಿನ್ನೇನು ಹೇಳೋದು, ಅವ್ರು ಹೇಳಿರ್ತಕ್ಕಂಥದ್ದನ್ನು ನಿಜ ಅಂತ ನಾನು ನಂಬ್ಕೋತೀನಿ.
ಅಧಿಕಾರ ಕೊಟ್ಟಿದ್ದೀವಿ. ಅದು ಮುಖ್ಯಮಂತ್ರಿಗಳು ಕೇಂದ್ರದವ್ರ ಜೊತೆ ಅವರು ಸಮಾಲೋಚನೆ ಮಾಡಿ ಅವರು ಒಂದು ಪಟ್ಟಿಯನ್ನು ಗವರ್ನರ್ಗೆ ಕಳಿಸಿ ಅದನ್ನು ಮಾಡಿಸ್ತಾರೆ. ಅದರ ಒಂದು ನಾನು ಸಲಹೆ ಮಾಡಿರ್ತಕ್ಕಂಥದ್ದು, ಈಗ ವಿಧಾನ ಪರಿಷತ್ತಿಗೆ ನಾಮಿನೇಷನ್ ಮಾಡ್ತಕ್ಕಂಥದ್ದು. ವಿಧಾನ ಪರಿಷತ್ತಲ್ಲಿ ಯಾವ ಸಮುದಾಯದವರು ಇಲ್ಲ ಸದಸ್ಯರುಗಳು, ಯಾವುದೇ ಜಾತಿಯವರಾಗಲಿ ಯಾವುದೇ ಪಕ್ಷದಲ್ಲಾಗಲಿ, ಅಂತಹ ಸಮುದಾಯದವರಿಗೆ ನೀವು ನಾಮಿನೇಷನ್ ಮಾಡಬೇಕು ಅಂತ. ಈಗ ನಾನಿದ್ದೀನಪ್ಪ, ಈಗ ನಮ್ಮ ಹುಡುಗವನೇ ನಾಯಕರನ್ನ ಯಾಕೆ ಮಾಡಬೇಕು ನನಗೆ? ಇದು ಯಾವುದೋ ಒಂದು ಸಮುದಾಯ ಇಲ್ಲ ಅಲ್ಲಿ, ಅದನ್ನು ದೇವರಾಜ ಅರಸ್ ಕಾಲದಲ್ಲಿ ಹುಡುಕಿ ಮಾಡೋರು, ಬಂಗಾರದವರು ಹುಡುಕಿ ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ಯಾರು ವಿಧಾನ ಪರಿಷತ್ತಲ್ಲಿ ಪ್ರಾತಿನಿಧ್ಯ ಯಾವ ಸಮುದಾಯಕ್ಕಿಲ್ಲ ಆ ಸಮುದಾಯದವರಿಗೆ ನೀವು ಬಣ ಬಡಿದಾಟ ಮತ್ತೆ ತಾರಕಕ್ಕೇರಿದೆ. ಮತ್ತೆ KN ರಾಜಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಮುಂದಿನ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅಂತ DCM DKಶಿಗೆ KN ರಾಜಣ್ಣ ಅಗೈನ್ ಕೌಂಟರ್ ಕೊಟ್ಟಿದ್ದಾರೆ. ಮತ್ತೆ ಇಷ್ಟೇ ಅಲ್ಲದೆ ಪಕ್ಷದಲ್ಲಿ 1 ಮ್ಯಾನ್ 1 ಪೋಸ್ಟ್ ಇದೆ, KPCC ಸ್ಥಾನ ಕೊಟ್ರೆ ಸಚಿವ ಸ್ಥಾನ ಬಿಡ್ತೀನಿ ಅಂತ ತುಮಕೂರಿನಲ್ಲಿ ಮತ್ತೆ KPCC ಅಧ್ಯಕ್ಷ ಸ್ಥಾನದ ವಿಚಾರವಾಗಿ KN ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ. ನಾನು ನೋಡ್ರಿ 1 ಮ್ಯಾನ್ 1 ಪೋಸ್ಟ್ ಅನ್ನೋದು ನಾನು ಒಪ್ತೀನಿ, ಗೊತ್ತಾಯ್ತಾ? ನಾನು ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀನಿ ಅಂದರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನಾಗಲ್ಲ, 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ MB ಪಾಟೀಲ್ ಹೇಳಿದ್ದಾರೆ, ಪರಮೇಶ್ವರ್ ಹೇಳಿದ್ದಾರೆ, ಇನ್ನು ಭಾಳ ಮಾದೇವಪ್ಪನವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದಾರಲ್ಲ. ನಾನಿನ್ನೇನು ಹೇಳೋದು, ಅವ್ರು ಹೇಳಿರ್ತಕ್ಕಂಥದ್ದನ್ನು ನಿಜ ಅಂತ ನಾನು ನಂಬ್ಕೋತೀನಿ. ಅಧಿಕಾರ ಕೊಟ್ಟಿದ್ದೀವಿ. ಅದು ಮುಖ್ಯಮಂತ್ರಿಗಳು ಕೇಂದ್ರದವ್ರ ಜೊತೆ ಅವರು ಸಮಾಲೋಚನೆ ಮಾಡಿ ಅವರು ಒಂದು ಪಟ್ಟಿಯನ್ನು ಗವರ್ನರ್ಗೆ ಕಳಿಸಿ ಅದನ್ನು ಮಾಡಿಸ್ತಾರೆ. ಅದರ ಒಂದು ನಾನು ಸಲಹೆ ಮಾಡಿರ್ತಕ್ಕಂಥದ್ದು, ಈಗ ವಿಧಾನ ಪರಿಷತ್ತಿಗೆ ನಾಮಿನೇಷನ್ ಮಾಡ್ತಕ್ಕಂಥದ್ದು. ವಿಧಾನ ಪರಿಷತ್ತಲ್ಲಿ ಯಾವ ಸಮುದಾಯದವರು ಇಲ್ಲ ಸದಸ್ಯರುಗಳು, ಯಾವುದೇ ಜಾತಿಯವರಾಗಲಿ ಯಾವುದೇ ಪಕ್ಷದಲ್ಲಾಗಲಿ, ಅಂತಹ ಸಮುದಾಯದವರಿಗೆ ನೀವು ನಾಮಿನೇಷನ್ ಮಾಡಬೇಕು ಅಂತ. ಈಗ ನಾನಿದ್ದೀನಪ್ಪ, ಈಗ ನಮ್ಮ ಹುಡುಗವನೇ ನಾಯಕರನ್ನ ಯಾಕೆ ಮಾಡಬೇಕು ನನಗೆ? ಇದು ಯಾವುದೋ ಒಂದು ಸಮುದಾಯ ಇಲ್ಲ ಅಲ್ಲಿ, ಅದನ್ನು ದೇವರಾಜ ಅರಸ್ ಕಾಲದಲ್ಲಿ ಹುಡುಕಿ ಮಾಡೋರು, ಬಂಗಾರದವರು ಹುಡುಕಿ ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ಯಾರು ವಿಧಾನ ಪರಿಷತ್ತಲ್ಲಿ ಪ್ರಾತಿನಿಧ್ಯ ಯಾವ ಸಮುದಾಯಕ್ಕಿಲ್ಲ ಆ ಸಮುದಾಯದವರಿಗೆ ನೀವು ಬಣ ಬಡಿದಾಟ ಮತ್ತೆ ತಾರಕಕ್ಕೇರಿದೆ. ಮತ್ತೆ KN ರಾಜಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಮುಂದಿನ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅಂತ DCM DKಶಿಗೆ KN ರಾಜಣ್ಣ ಅಗೈನ್ ಕೌಂಟರ್ ಕೊಟ್ಟಿದ್ದಾರೆ. ಮತ್ತೆ ಇಷ್ಟೇ ಅಲ್ಲದೆ ಪಕ್ಷದಲ್ಲಿ 1 ಮ್ಯಾನ್ 1 ಪೋಸ್ಟ್ ಇದೆ, KPCC ಸ್ಥಾನ ಕೊಟ್ರೆ ಸಚಿವ ಸ್ಥಾನ ಬಿಡ್ತೀನಿ ಅಂತ ತುಮಕೂರಿನಲ್ಲಿ ಮತ್ತೆ KPCC ಅಧ್ಯಕ್ಷ ಸ್ಥಾನದ ವಿಚಾರವಾಗಿ KN ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ. ನಾನು ನೋಡ್ರಿ 1 ಮ್ಯಾನ್ 1 ಪೋಸ್ಟ್ ಅನ್ನೋದು ನಾನು ಒಪ್ತೀನಿ, ಗೊತ್ತಾಯ್ತಾ? ನಾನು ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀನಿ ಅಂದರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನಾಗಲ್ಲ, 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ MB ಪಾಟೀಲ್ ಹೇಳಿದ್ದಾರೆ, ಪರಮೇಶ್ವರ್ ಹೇಳಿದ್ದಾರೆ, ಇನ್ನು ಭಾಳ ಮಾದೇವಪ್ಪನವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದಾರಲ್ಲ. ನಾನಿನ್ನೇನು ಹೇಳೋದು, ಅವ್ರು ಹೇಳಿರ್ತಕ್ಕಂಥದ್ದನ್ನು ನಿಜ ಅಂತ ನಾನು ನಂಬ್ಕೋತೀನಿ. ಅಧಿಕಾರ ಕೊಟ್ಟಿದ್ದೀವಿ. ಅದು ಮುಖ್ಯಮಂತ್ರಿಗಳು ಕೇಂದ್ರದವ್ರ ಜೊತೆ ಅವರು ಸಮಾಲೋಚನೆ ಮಾಡಿ ಅವರು ಒಂದು ಪಟ್ಟಿಯನ್ನು ಗವರ್ನರ್ಗೆ ಕಳಿಸಿ ಅದನ್ನು ಮಾಡಿಸ್ತಾರೆ. ಅದರ ಒಂದು ನಾನು ಸಲಹೆ ಮಾಡಿರ್ತಕ್ಕಂಥದ್ದು, ಈಗ ವಿಧಾನ ಪರಿಷತ್ತಿಗೆ ನಾಮಿನೇಷನ್ ಮಾಡ್ತಕ್ಕಂಥದ್ದು. ವಿಧಾನ ಪರಿಷತ್ತಲ್ಲಿ ಯಾವ ಸಮುದಾಯದವರು ಇಲ್ಲ ಸದಸ್ಯರುಗಳು, ಯಾವುದೇ ಜಾತಿಯವರಾಗಲಿ ಯಾವುದೇ ಪಕ್ಷದಲ್ಲಾಗಲಿ, ಅಂತಹ ಸಮುದಾಯದವರಿಗೆ ನೀವು ನಾಮಿನೇಷನ್ ಮಾಡಬೇಕು ಅಂತ. ಈಗ ನಾನಿದ್ದೀನಪ್ಪ, ಈಗ ನಮ್ಮ ಹುಡುಗವನೇ ನಾಯಕರನ್ನ ಯಾಕೆ ಮಾಡಬೇಕು ನನಗೆ? ಇದು ಯಾವುದೋ ಒಂದು ಸಮುದಾಯ ಇಲ್ಲ ಅಲ್ಲಿ, ಅದನ್ನು ದೇವರಾಜ ಅರಸ್ ಕಾಲದಲ್ಲಿ ಹುಡುಕಿ ಮಾಡೋರು, ಬಂಗಾರದವರು ಹುಡುಕಿ ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ಯಾರು ವಿಧಾನ ಪರಿಷತ್ತಲ್ಲಿ ಪ್ರಾತಿನಿಧ್ಯ ಯಾವ ಸಮುದಾಯಕ್ಕಿಲ್ಲ ಆ ಸಮುದಾಯದವರಿಗೆ ನೀವು